ನೋಡಿದ್ರ ಚಿಕ್ಕದೊಂದು ಇಂಟ್ರೋ ವಿಡಿಯೋನ. ಸೊ ಇವತ್ತಿನ ಟಾಪಿಕ್ಕು ಅದೇ ಫ್ರೆಂಡ್ಸ್, ಪಿಜನ್ಸ್ ರೋಲಿಂಗ್ ಅಥವಾ ಪಿಜನ್ ಬಾಜಿ ಮಾಡೋದು ಅಥವಾ ಗಿರ್ಕಿ ಹೊಡೆಯೋದು, ಏಟ್ ಹಾಕೋದು ಎಲ್ಲ ಒಂದೇ ಫ್ರೆಂಡ್ಸ್. ಒಟ್ಟಿನಲ್ಲಿ ಪಿಜನ್ ರೋಲಿಂಗ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಫುಲ್ಲಾಗಿ ಡಿಟೈಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಲ್ಲೇ ಕಾಣಿಸ್ತಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದರಿಂದ ನಾನು ಹಾಕೋ ಎಲ್ಲ ಪೆಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ವೀಡಿಯೋನ ನೀವು ನೋಡ್ಬೋದು ಫ್ರೆಂಡ್. ಸೊ ಎಲ್ಲರೂ ವೀಡಿಯೋಗೆ ಲೈಕ್ ಮಾಡ್ತೀರಾ ಅಂತ ತಿಳ್ಕೊತೀನಿ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಾನು ಏನು ಹೇಳೋದಂದರೆ, ನಿಮ್ಮ ಪಿಜನ್ಸ್ಗೆ ಬಾಜಿನ ಕಲಿಸ್ಬೋದಾ ಅಂತ. ಅದು ಯಾವ ಕಾರಣಕ್ಕೂ ಸಾಧ್ಯ ಆಗಲ್ಲ ಫ್ರೆಂಡ್ಸ್. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು ಜಿರಾಫೆ ಇರುತ್ತೆ ಫ್ರೆಂಡ್ಸ್, ಮತ್ತೊಂದು ಝೀಬ್ರಾ ಇರುತ್ತೆ. ಜಿರಾಫೆಗೆ ಉದ್ದಕ್ಕತ್ತು ಮೊದಲು ಹುಟ್ಟತಾನೆ ಇರುತ್ತೆ. ಸೊ ಅದು ಮರದ ಮೇಲಿರೋ ಎಲೆನೂ ಕಿತ್ಕೊ ತಿನ್ಬೋದು, ಕೆಳಗಿರೋದನ್ನು ಕಿತ್ಕೊ ತಿನ್ಬೋದು. ಯಾಕಂದರೆ ಅದಕ್ಕೆ ಮೊದಲಿಂದನೂ ಅದೇ ರೀತಿ ಫೀಚರ್ ಬಂದಿರುತ್ತೆ. ಓಕೆನಾ. ಈಗ ಝೀಬ್ರಾ ತಗೊಂಡ್ರೆ ಅದು ಹುಟ್ಟತಾನೆ ಕುಳ್ಳ ಇರುತ್ತೆ ಫ್ರೆಂಡ್ಸ್. ಅದು ಯಾವ ಕಾರಣಕ್ಕೂ ಮೇಲೆ ಒಂದು ಎಲೆನ ಕಿತ್ಕೊ ತಿನ್ನೋಕ್ಕೆ ಟ್ರೈ ಮಾಡಲ್ಲ. ಯಾಕಂದರೆ ಅದಕ್ಕೆ ಗೊತ್ತು ಹೇಗಿದ್ರೂ ಆಗಲ್ಲ ಅಂತ. ಸೊ ಕೆಳಗಿರೋದನ್ನೇ ತಿನ್ನುತ್ತೆ. ಸೊ ಇದೇ ಎಕ್ಸಾಂಪಲ್ ಥರ ಫ್ರೆಂಡ್ಸ್ ನಿಮ್ಮ ಪಿಜನ್ ಕೂಡ. ಈಗ ಪಿಜನ್ ನಿಮಗೆ ಬಾಜಿ ಮಾಡಬೇಕಂತ ಇತ್ತು ಅಂದರೆ ಅದ್ರ ಬ್ಲಡ್ ಲೈನಲ್ಲೇ ಬಂದಿರುತ್ತೆ ಫ್ರೆಂಡ್ಸ್. ಅಂದರೆ ಅದ್ರ ಅಪ್ಪ ಅಮ್ಮ ಏನಾದ್ರು ಬಾಜಿ ಮಾಡ್ತಿದ್ಯಾ ಮೊದಲಿಂದನೇ, ಆಮೇಲೆ ಪಟ್ಟಗಳಿಗೆ ಕೂಡ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ನೀವೇನು ಕಲಿಸ್ಬೇಕಾಗದಂಥ ಅವಶ್ಯಕತೆ ಇರಲ್ಲ. ಓಕೆನಾ. ಅದ್ರ ಅಪ್ಪ ಅಮ್ಮನೇ ಬಾಜಿ ಮಾಡ್ತಿಲ್ಲ ಅಂದಮೇಲೆ ಫ್ರೆಂಡ್ಸ್ ಅದು ಪಟ್ಟ ಹೇಗೆ ಬರುತ್ತೆ ನೀವೇ ಹೇಳಿ ನೋಡೋಣ. ಸುಮ್ಮನೆ ಯೋಚನೆ ಮಾಡಿ. ಅದ್ರ ಅಪ್ಪ ಅಮ್ಮನೇ ಬಾಜಿ ಮಾಡ್ತಿಲ್ಲ, ಗಿರ್ಕಿ ಹೊಡಿತಿಲ್ಲ ಅಂದರೆ ಮರಿಗೆ ಹೇಗೆ ಬರುತ್ತೆ? ಸೊ ನಿಮಗೆ ಸ್ವಲ್ಪ ಜನ ಹೇಳಿರ್ಬೋದು ಎಂದಷ್ಟು ಟಿಪ್ಸನ್ನು. ಅಂದರೆ ಪಿಜನ್ಗೆ ಉಸಿರು ಕೊಟ್ಟು ಟ್ರೈನಿಂಗ್ ಮಾಡಬೇಕು, ಅಥವಾ ಅದ್ರ ತಲೆನ ಮತ್ತು ರೆಕ್ಕೆನ ಹಿಡ್ಕೊಂಡು ಉಲ್ಟಾ ಪಲ್ಟಾ ಮಾಡಿ ರೋಲಿಂಗ್ ಮಾಡಬೇಕು. ಇದರಿಂದ ಪಿಜನ್ ರೋಲಿಂಗ್ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳಿರ್ಬೋದು. ತಪ್ಪೇನಲ್ಲ, ನಾನು ಹತ್ರ ಅದನ್ನು ನಂಬಲ್ಲ ಫ್ರೆಂಡ್ಸ್. ಅವ್ರಿಗೆ ಗೊತ್ತಿರೋ ಒಂದಿಷ್ಟು ಟಿಪ್ಸ್ ಹೇಳ್ತಾರೆ, ಬಟ್ ಅದು 100% ಸುಳ್ಳು ಫ್ರೆಂಡ್ಸ್. ನಾನು ಮಾತ್ರ ಅದನ್ನು ನಂಬಕ್ಕೆ ಹೋಗಲ್ಲ. ಆ್ಯಂಡ್ ಯಾರೇ ತುಂಬ ಲಾಫ್ಟ್ ಇರೋರು ಪಿಜನ್ಸಿದ್ದು ಅಥವಾ ದಾವಡಿ ಇರೋರು ಇದನ್ನೆಲ್ಲ ನಂಬಲ್ಲ ಫ್ರೆಂಡ್ಸ್. ಯಾಕಂದರೆ ಅದು ಬ್ಲಡ್ ಲೈನಲ್ಲೇ ಬರೋದು. ಯಾವ ಪಿಜನ್ನು ತನ್ನಿಂಗ್ ತಾನೇ ಪಲ್ಟಿ ಹೊಡಿಬೇಕಂದ್ರೆ ಅದು ಬ್ಲಡ್ ಲೈನಲ್ಲೇ ಬಂದಿರಬೇಕಂದ್ರೆ ಅದರ ಅಪ್ಪ ಅಮ್ಮನಿಂದನೇ ಆ ಫೀಚರ್ ಟ್ರಾನ್ಸ್ಫರ್ ಆಗಿರಬೇಕು. ಓಕೆನಾ. ಸೊ ನನ್ನ ಹತ್ರ ಇರೋದು 4 ಗಿರೆಬಾಜಿ ಪಾರಿವಾಳ ಇದೆ ಫ್ರೆಂಡ್ಸ್. 2 ತಾರ ಮತ್ತು ಇದೊಂದು ಸಬ್ಜಾ ಮೇಲು ಆ್ಯಂಡ್ ಚೀನಿ ಫೀಮೇಲು. ಇದೆಲ್ಲ ಬ್ರೀಡಿಂಗ್ ಪೇರ್ಸ್ ಫ್ರೆಂಡ್ಸ್. ಬಟ್ ಯಾವುದು ಟೂರ್ನಿಮೆಂಟಿನ ಪಿಜನ್ಸ್ ಅಲ್ಲ ಫ್ರೆಂಡ್ಸ್. ಜಾಸ್ತಿ ಟೈಮ್ ಹಾರೋದು ಇಲ್ಲ, ಜಾಸ್ತಿ ಬಾಜಿನೂ ಮಾಡಲ್ಲ, ಏನೂ ಮಾಡಲ್ಲ ಫ್ರೆಂಡ್ಸ್. ಬ್ರೀಡಿಂಗಿಗೋಸ್ಕರ ನಾನು ಸಾಕಿದ್ದಷ್ಟೇ. ನೆಕ್ಸ್ಟು ಟೂರ್ನಿಮೆಂಟ್ ಪಿಜನ್ನ ತರಬೇಕು ಸದ್ಯದಲ್ಲೇ. ತಂದಮೇಲೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ಸ್ನ ಹಾಕ್ತೀನಿ. ಸೊ ಇದಕ್ಕೆ ನೀವು ಟ್ರೈನಿಂಗ್ ಮಾಡಬೇಕಂದ್ರೆ ಅದು ಯಾವ ಕಾರಣಕ್ಕೂ ಆಗಲ್ಲ ಫ್ರೆಂಡ್ಸ್. ಇದು ಸಾಯೋವರೆಗೂ ಕಲಿಯೋದು ಇಲ್ಲ ಇದರಿಂದ ಬರೋ ಪಟ್ಟಕ್ಕೂ ಕೂಡ ಫೀಚರ್ ಟ್ರಾನ್ಸ್ಫರ್ ಆಗಲ್ಲ. ಯಾಕಂದರೆ ಇದರಲ್ಲೇ ಇಲ್ಲ, ಅದಕ್ಕೆ ಫ್ರೆಂಡ್ಸ್. ಸೊ ಇದು ಕೇಜ್ ಅಪ್ಡೇಟ್ ನಿನ್ನೆ ಹಾಕಿದ್ದೆ ಫ್ರೆಂಡ್ಸ್, ಬೇಕಾದ್ರೆ ನೋಡ್ಕೊಳ್ಳಿ. ಯಾವುದ್ರದ್ದಂದರೆ ಇದೇನು ಕೇಜ್ ಅಪ್ಡೇಟ್ ಮಾಡಿಲ್ಲ. ತಾರ ಪಿಜನ್ಸು ಮೊಟ್ಟೆ ಇಟ್ಟು ಕಾವು ಕೊಡ್ತಿತ್ತೆ. ಅದ್ರದ್ದು ಮರಿ ಆದಮೇಲೆ ನೆಕ್ಸ್ಟ್ ಅಪ್ಡೇಟ್ ಹಾಕ್ತೀನಿ. ನಿನ್ನೆ ಮೊಟ್ಟೆ ಇಟ್ಟಿದ್ದು ಅಪ್ಡೇಟ್ ಹಾಕ್ತಿದ್ದೀನಿ, ಬೇಕಾದ್ರೆ ಆ ವಿಡಿಯೋನು ನೋಡಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೀನಿ. ನೆಕ್ಸ್ಟು ಅದೇ ಫ್ರೆಂಡ್ಸ್, ಈಗ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ. ಬಾಜಿ ಹೊಡಿಬೇಕಂದ್ರೆ ಮೊದಲಿಂದನೂ ಪಿಜನ್ ಅಂದರೆ ಅದರ ಅಪ್ಪ ಅಮ್ಮಂಗೆ ಆ ಫೀಚರ್ ಇರಬೇಕು. ಇದರಿಂದ ಪಟ್ಟ ಕೂಡ ಕಲಿಯುತ್ತೆ ಫ್ರೆಂಡ್ಸ್. ಒಂದೊಂದು ಪಟ್ಟಗಳು ಒಂದನೇ ಕಳ್ಳೀಲಿ ಹೊಡೆದಿದ್ದು ಇದೆ ಫ್ರೆಂಡ್ಸ್. ನಮ್ಮ ಹಿಸ್ಟ್ರಿಲಿ ಮೊದಲನೇ ಕಳ್ಳೀಲಿರೋ ಪಟ್ಟನೇ ಬಾಜಿ ಮಾಡಿದ್ದು ಇದೆ ಫ್ರೆಂಡ್ಸ್. ಕೆಲವೊಂದು 10 ಕಳ್ಳಿ ಆದಮೇಲೆ ಹೊಡೆದಿದ್ದು ಪಟ್ಟನೂ ಇದೆ ಬಾಜಿ ಮಾಡಿದ್ದು. ಸೊ ಅದನ್ನೆಲ್ಲ ನಂಬೋಕ್ಕಾಗಲ್ಲ. ಒಟ್ಟಿನಲ್ಲಿ ಅದರ ಅಪ್ಪ ಅಮ್ಮ ಬಾಜಿ ಮಾಡ್ತಿದೆ ಅಂದರೆ ಆಟೋಮೆಟಿಕ್ಕಾಗಿ ಮರಿ ಒಂದಲ್ಲ ಒಂದು ದಿವಸ ಬಾಜಿ ಮಾಡುತ್ತೆ ಫ್ರೆಂಡ್ಸ್. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೈನ್ ಆಗಿ ಹೇಳಿದ್ದೀನಿ. ಎಲ್ರಿಗೂ ಅರ್ಥ ಆಗಿರುತ್ತೆ ಅಂತ ತಿಳ್ಕೊತೀನಿ. ಇನ್ನು ಕೆಲವರಿಗೆ ಯಾವ್ದಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಡೌಟ್ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.